ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಭರತಖಂಡದಲ್ಲಿ ನಮಗೆ ಕಾಣುವಂತೆ ಹಲವು ಅಪಾಯಗಳಿವೆ. ಇವುಗಳಲ್ಲಿ ಎರಡೇ ಇತ್ತ ಹುಲಿ ಅತ್ತ ಹಳ್ಳ ಎಂಬಂತೆ ಇವೇ ನಾಸ್ತಿಕತೆ ಮತ್ತು ಬರೇ ಮೂಢಭಕ್ತಿ. ಇವುಗಳಿಂದ ಪಾರಾಗಿ ಹೋಗಬೇಕಾಗಿದೆ. ಪಾಶ್ಚಾತ್ಯ ವಿದ್ಯೆಯಲ್ಲಿ ಸ್ವಲ್ಪ ತಿಳಿದುಕೊಂಡು ತಾವೇ ಸತ್ವಜ್ಞರು ಎಂದು ಮೆರೆಯುತ್ತಿರುವರು ಕೆಲವರು. ಇಂದಿನ ಋಷಿಗಳನ್ನು ಅವರು ಅಣಕಿಸುವರು. ಹಿಂದೂಗಳ ಭಾವನೆಯೆಲ್ಲ ಕೆಲಸಕ್ಕೆ ಬಾರದ್ದು ಎನ್ನುವರು. ಇಲ್ಲಿಯ ತತ್ವಗಳನ್ನು ಬಾಲಕರ ಹರಟೆ ಎನ್ನುವರು. ಧರ್ಮವನ್ನು ಕೆಲವು ಬುದ್ಧಿಹೀನರ ಮೌಢ ಎನ್ನುವರು. ಮತ್ತೆ ಕೆಲವರು ಸ್ವಲ್ಪ ವಿದ್ಯಾವಂತರು. ಅವರು ಒಂದು ತರಹ ಬುದ್ಧಿ ಸ್ಥೀಮಿತವಿಲ್ಲದವರು. ಅವರು ಇನ್ನೊಂದು ಅತಿರೇಕಕ್ಕೆ ಹೋಗುವರು. ಪ್ರತಿಯೊಂದು ಶಕುನಕ್ಕೂ ವೈಜ್ಞಾನಿಕ ವಿವರಣೆ ಕೊಡಲು ಯತ್ನಿಸುವರು. ತಮ್ಮ ಜನಾಂಗದ ಮೂಢನಂಬಿಕೆ, ತಮ್ಮ ದೇಶಕ್ಕೆ ಅಥವಾ ಹಳ್ಳಿಗೆ ಸೇರಿದ ದೇವರು, ಇವುಗಳ ವಿಷಯದಲ್ಲಿ ತಾತ್ವಿಕವಾಗಿ ಯುಕ್ತಿಯುಕ್ತವಾದ ವಿವರಣೆಗಳನ್ನು ಕೊಡಲೆತ್ನಿಸುವರು. ಪ್ರತಿಯೊಂದು ಗ್ರಾಮದ ಆಚಾರವು ವೇದವಾಕ್ಯದಂತೆ ಅವರಿಗೆ ಪವಿತ್ರ. ಅದರಂತೆ ನಡೆದರೆ ಮಾತ್ರ ಅವರ ದೃಷ್ಟಿಯಲ್ಲಿ ದೇಶ ಉದ್ಧಾರವಾಗಬೇಕಾದರೆ ನೀವು ಇಂತಹವರಿಂದಲೂ ಜೋಪಾನವಾಗಿರಬೇಕು. ಮೊದಲು ಅನ್ನ, ಅನಂತರ ಧರ್ಮ. ಹೊಟ್ಟೆಗೆ ಇಟ್ಟಿಲ್ಲದೆ ನರಳುತ್ತಿದ್ದರೆ ನಾವು ಅವನಿಗೆ ಸಾಕೆನಿಸುವಷ್ಟು ಧರ್ಮವನ್ನು ತುರುಕುತ್ತೇವೆ. ಯಾವ ಸಿದ್ಧಾಂತವು ಹಸಿವನ್ನು ಶಮನ ಮಾಡಲಾರದು. ನಮ್ಮಲ್ಲಿ ಎರಡು ಮಹಾಪಾಪಗಳಿವೆ. ಮೊದಲನೆಯದು ನಮ್ಮ ದೌರ್ಬಲ್ಯ ಮತ್ತು ಎರಡನೆಯದು ನಮ್ಮ ಶುಷ್ಕ ಹೃದಯ. ನಮ್ಮ ದ್ವೇಷ. ಬೇಕಾದಷ್ಟು ಸಿದ್ಧಾಂತಗಳನ್ನು ಕುರಿತು ಮಾತನಾಡಬಹುದು. ನೂರಾರು ಜಾತಿಗಳು ನಿಮ್ಮಲ್ಲಿ ಇರಬಹುದು. ಆದರೆ ಇತರರಿಗೆ ಅನುಕಂಪ ಪಡುವ ಹೃದಯವಿಲ್ಲದೆ ಹೋದರೆ ಪ್ರಯೋಜನವಿಲ್ಲ. ವೇದ ಬೋಧಿಸುವಂತೆ ಅವರಿಗಾಗಿ ಅನುತಾಪ ಪಡಿ. ಅವರೇ ನಿಮ್ಮ ದೇಹದ ಒಂದು ಭಾಗ ಎಂದು ನೋಡಿ. ದರಿದ್ರರು, ಶ್ರೀಮಂತರು, ಪಾಪಿಗಳು, ಯತಿಗಳು ಎಲ್ಲ ವಿರಾಟ್ ಬ್ರಹ್ಮನ ಅಂಶವೆಂದು ನೋಡಿ. ನಮ್ಮ ಜನಾಂಗದ ಒಂದು ಮಹಾಪಾತಕವೇ ಜನಸಾಮಾನ್ಯರನ್ನು ನಿರ್ಲಕ್ಷಿಸಿದ್ದು ಎಂದು ನಾನು ಭಾವಿಸುತ್ತೇನೆ. ನಮ್ಮ ಅವನತಿಗೆ ಒಂದು ಮುಖ್ಯ ಕಾರಣ ಇದು. ಭರತಖಂಡದಲ್ಲಿ ಜನಸಾಮಾನ್ಯರಿಗೆ ಚೆನ್ನಾಗಿ ವಿದ್ಯೆ ಸಿಕ್ಕಿ, ಊಟ ಸಿಕ್ಕಿ, ಬಲಿಷ್ಠರಾಗುವ ತನಕ ಯಾವ ರಾಜಕಾರಣದಿಂದಲೂ ಪ್ರಯೋಜನವಿಲ್ಲ. ನಾವು ಅರಗಿಳಿಯಂತೆ ಬೇಕಾದಷ್ಟು ಮಾತನಾಡುತ್ತೇವೆ, ಎಂದಿಗೂ ಕೆಲಸ ಮಾಡುವುದಿಲ್ಲ. ಬರೇ ಮಾತು ಬಾಯಲ್ಲಿ, ಕೈಯಲ್ಲಿ ಏನು ಕೆಲಸವಿಲ್ಲ. ಇದು ನಮ್ಮ ಬಾಳ ಚಾಳಿಯಾಗಿದೆ. ಇದಕ್ಕೆ ಕಾರಣವೇನು? ಶಾರೀರಿಕ ದೌರ್ಬಲ್ಯ, ಸಂಘಶಕ್ತಿಯ ಅಭಾವ ನಮ್ಮ ಜನಾಂಗದಲ್ಲಿದೆ. ಈ ಒಂದು ಅಭಾವವೇ ನಮ್ಮ ಎಲ್ಲ ನ್ಯೂನ್ಯತೆಗೂ ಕಾರಣ. ಇದು ಎಲ್ಲರಿಗೂ ಅನ್ವಯಿಸುವ ಸಮಸ್ಯೆ ಎಂದು ಐಕ್ಯದಿಂದ ಯಾವುದನ್ನು ನೋಡುವುದೇ ಇಲ್ಲ. ಸಂಘಶಕ್ತಿಗೆ ಮೊದಲು ಬೇಕಾಗಿರುವುದು ವಿಧೇಯತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.